ಬಹಾರ್ ಆಸ್ಮಾ ಸಾವಿನ ಬಳಿಕ ಬಗೆದಷ್ಟು ಬಯಲಾಗ್ತಾ ಇದೆ ಬಶೀರ್ನ ಅಕ್ರಮ ಸಂಬಂಧಗಳ ವಿಚಾರ. ಮದುವೆಯಾದ ನಂತರ ಒಂದೇ ತಿಂಗಳು ಚೆನ್ನಾಗಿದ್ದಂತೆ ಈ ದಂಪತಿ ಪತ್ನಿಯಿಂದ ದೂರ ಪರಸ್ತ್ರೀಯರಿಗೆ ಯಾವತ್ತೂ ಹತ್ತಿರ ಈ ಬಶೀರ್. ದೆಹಲಿಯಲ್ಲೂ ಕೂಡ ಈತ ಅಕ್ರಮ ಸಂಬಂಧವನ್ನ ಹೊಂದಿದ್ದ. ಬಶೀರುಲ್ಲಾ ತನ್ನ ಸ್ಟೂಡೆಂಟ್ಸ್ ಜೊತೆಗೆ ಅಫೇರ್ ಅನ್ನ ಹೊಂದಿದ್ದ. ಪತ್ನಿಯ ಜೊತೆ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ದ ಅಂತ ಹೇಳಿ ಬಶೀರ್ ಆಡ್ತಾ ಇದ್ದಂತಹ ಕಳ್ಳಾಟವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಸ್ಮಾಳ ಸಹೋದರಿ ಅಮೀನಾ. ಅಸ್ಮಾಳ ಸಹೋದರಿ ಅಮೀನಾರನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ MBA ಪದವೀಧರೆ ಅನುಮಾನಾಸ್ಪದವಾಗಿ ಸಾವು ಆಗಿದ್ದಾರೆ. ಆಕೆಯ ಕುಟುಂಬಸ್ಥರು ಆಕೆಯ ಸಾವಿಗೆ ಪತಿ ನೇರವಾದಂತ ಕಾರಣ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಅವ್ರ ಜೊತೆ ಕುಟುಂಬಸ್ಥರು ಇದ್ದಾರೆ, ಮಾತಾಡ್ಸೋಗ್ತೀನಿ. ಮೇಡಮ್, ನಿಮ್ಮ ಸಹೋದರಿ ಆಸ್ಮಾ ಅವರು ಸಾವನ್ನಪ್ಪಿದ್ದಾರೆ, ಯಾರು ಕಾರಣ ಅಂತ ಹೇಳ್ತೀರಾ? ಅವ್ರ ಗಂಡನ ಕಾರಣ ಸರ್. ಯಾಕೆಂದ್ರೆ ದಿಲ್ಲಿಗೆ ಹೋಗ್ಬಿಟ್ಟಿದ್ದ. ಮದ್ವೆ ಆಗಿ 2nd ಜುಲೈ 2023ಗೆ ಮದ್ವೆ ಆಗಿದೆ. ಮದ್ವೆ ಆಗಿ 1 ತಿಂಗಳು ಇಲ್ಲಿದ್ದು ಅವ್ರ ಪ್ರಮೋಷನ್ ಆಗಿದ ತಕ್ಷಣ ಅವ್ರು ದಿಲ್ಲಿಗೆ ಹೋಗ್ಬಿಟ್ಟಿದೆ. 3 ತಿಂಗಳು ಅಲ್ಲೇ ಇದ್ನ. ನನ್ನ ತಂಗಿಗೆ ನೋ ಫೋನ್ ಕಾಲ್ ಜಾಸ್ತಿ ಇಲ್ಲ, ಜಸ್ಟ್ ವಿಡಿಯೋ ಕಾಲ್ಸ್ ಏನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಹುಡುಗಿ ಜೊತೆ ಇದ್ದಲ್ವಾ, ಅದಕ್ಕೋಸ್ಕರ ವಿಡಿಯೋ ಕಾಲ್ ಜಾಸ್ತಿ ಏನು ಇಲ್ಲ. ಜಸ್ಟ್ ಫೋನ್ ನಲ್ಲಿ ಏನು ಹಂಗೆ ಹಿಂಗೆ ಅಷ್ಟೇ, ಜಾಸ್ತಿ ಪ್ರೀತಿ ಮಾತು ಏನು ಇಲ್ಲ. ಅವ್ರು ಎಲ್ಲ ನೋಡ್ಬಿಟ್ಟು ನನ್ನ ತಂಗಿ ಏನ್ ಮಾಡಿದ್ರು, ಒಂದ್ಸತಿ ಕರ್ಕೊಂಡೋಗಿ ನಾನು ದಿಲ್ಲಿನಲ್ಲಿ ನಿಮ್ ಜೊತೆನೇ ಇರ್ತೀನಿ, ನಿಮ್ ಜೊತೆ ಇರ್ತೀನಿ, ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡಿದಾನೆ, ನಾರ್ಮಲ್ ಆಗಿ ಇದ್ನ. ಯಾಕೆಂದ್ರೆ ಇದು ಗೊತ್ತಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಅವ್ರ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಇದ್ ಮಾಡಿದ್ರು, ಎಲ್ಲ ವಿಡಿಯೋಸ್ ಚಾಟ್ಸ್ ಎಲ್ಲ ಹುಡುಗಿ ನಮ್ಮ ತಂಗಿ ಅವ್ರ ಫೋನ್ಗೆ ಕಳ್ಸಿಬಿಟ್ಟು ಇದ್ ಮಾಡ್ಕೊಂಡಿದ್ರು. ಅವತ್ ಸುಸೈಡ್ ಮಾಡ್ಕೊಂಡ್ರೆ ಅವತ್ತೇ ಮಾಡ್ಕೊಂತಾ ಇದ್ವಿ ಸರ್. ಅವಾಗ ಒಬ್ಳೆ ಇದ್ದಿದ್ದವ್ರು. ಮದುವೆಯಾಗಿ 1 ತಿಂಗಳಿಗೆ ಗಂಡನ ಎಲ್ಲಾ ವಿಚಾರಗಳು ಕೂಡ ನಿಮ್ ತಂಗಿ ಗೊತ್ತಾಗಿದೆ. ಎಲ್ಲ ಗೊತ್ತಾಗ್ಬಿಟ್ಟು ಅವತ್ತು ಸುಸೈಡ್ ಮಾಡ್ಕೊಂಡ್ರೆ ಎಲ್ಲ ಗಂಡ ಈ ತರ ಇದೆ ಅಂತ ಅವ್ರು ಸುಸೈಡ್ ಮಾಡ್ಕೊಂಡಿಲ್ಲ. ಅವತ್ತು ಒಬ್ಳೆ ನನ್ಗೆ ಫೋನ್ ಮಾಡಿದ್ರು, ಏನು ಹೇಳ್ತಾ ಇಲ್ಲ, ಚೆನ್ನಾಗಿದ್ದೀನಿ ಅಂತ. ಆಮೇಲೆ ಜಾಸ್ತಿ ಜಗಳ ಎಲ್ಲ ಆಗಿದಲ್ವಾ, ನಾನು ಕೇಳ್ದೆ ಏನ್ ಪ್ರಾಬ್ಲಮ್ ನಿಮ್ದು ಇಬ್ರದ್ದು, ಏನ್ ಪ್ರಾಬ್ಲಮ್ ಹೇಳಲೇ ಇಲ್ಲ ಸರ್. ಆಮೇಲೆ ಇದು ಟಾರ್ಚರ್ ಎಲ್ಲ ಆಗಿದೆ, ಹೊಡೆದಿದ್ದಾರೆ ನನ್ನ ತಂಗಿಗೆ, ಅದನ್ನು ಅವತ್ತೂ ಹೇಳಿಲ್ಲ. ಮನೆ ಕಳ್ಬಿಟ್ಟು ಅವ್ರು 15 ದಿವಸ ಎಲ್ಲೋ ಹೋಗ್ಬಿಟ್ಟಿದ್ದನ. ಹುಡುಗಿ ಜೊತೆನೆ ಹೋಗಿರೋದು. ಅವರು 15 ದಿವಸ ಇರ್ಲೇ ಇಲ್ಲ. ನಾವೆಲ್ಲ ಹುಡುಕಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದ್ ಬಗ್ಗೆ ಮದುವೆ ಆದ್ಮೇಲೆ ವರದಕ್ಷಿಣೆ ಟಾರ್ಚರ್ ಕೊಡ್ತಿದ್ರಾ, ಹೇಗೆ, ಏನ್ ಕೆಲಸ ಮಾಡ್ತಿದ್ರು ನಿಮ್ ತಂಗಿ, ಏನ್ ಕೆಲಸ ಮಾಡ್ತಿದ್ರು ಮದುವೆ ಆದ್ಮೇಲೆ? ಮುಂಚೆನೂ ಅವರು ಜಿಜಿ ಅಕೌಂಟಿಂಗ್ ಅಲ್ಲಿ HR ಇದ್ದಿದ್ದು. ಮದ್ವೆ ಆದ್ಮೇಲೆನು ಅವ್ರ ಕಂಪನಿಗೆ ಹೋಗ್ತಾ ಇದ್ವಿ, ಜಿಜಿ ಅಕೌಂಟಿಂಗ್ ಅಲ್ಲಿ ಹೋಗ್ತಾ ಇದ್ವಿ. HR ಆಗಿದ್ದು ಜಸ್ಟ್ 1 ಮಂತ್ ಮಾರ್ಚ್ 17ಗೆ ಆಲ್ಕಾನ್ ದೊಡ್ಡ ಕಂಪನಿನಲ್ಲಿ ಅವ್ರು ಜಾಯ್ನ್ ಆಗಿದ್ವಿ ಸರ್. ಮೇಡಮ್, ಈತ ಮನೇಲಿ ಹೆಂಡ್ತಿರ್ಬೇಕಾದ್ರೆ ಯಾಕೆ ಇವರೆಲ್ಲ ಯಾರು, ಯಾವಾಗ ಪರಿಚಯ? ಬೇರೆ ಯುವತಿರು, ಎಷ್ಟೊಂದ್ ಜನ ಯುವತಿರ ಜೊತೆ ವಾಟ್ಸ್ಆಪ್ ಚಾಟ್ ಇದೆ, ವಿಡಿಯೋ ಕಾಲ್ಸ್ ಇದೆ, ಯಾರೆಲ್ಲ ಅವರೆಲ್ಲ ಅಂತ? ಸರ್, ಅವ್ರ ಕ್ಯಾರೆಕ್ಟರ್ ಲೂಸ್ ಕ್ಯಾರೆಕ್ಟರ್. ಯಾಕೆಂದ್ರೆ ಒಂದ್ ಹುಡುಗಿ ಜೊತೆ ಇದ್ರೆ ಇಡೀ ಒಂದ್ ಲವ್ ಏನು ಲವ್ ಅರ್ಥ ಮಾಡ್ಕೋತೀವಿ. ಒಂದ್ ಜೊತೆ ಇರ್ಲಿಲ್ಲ, 3-4 ಹುಡುಗಿ ಜೊತೆ. ನನ್ ತಂಗಿ ಜೊತೆ ಒಂದ್ಸತಿನೂ ಈ ತರ ಕೈ ಇಟ್ಕೊಂಡು ಶೋಲ್ಡರ್ ಮೇಲೆ ಫೋಟೋ ತಗೊಂಡಿಲ್ಲ ಅವ್ರು. ಯಾಕೆ ಎಲ್ಲ ನೋಡ್ತಾರೆ. ಬೇರೆ ಹುಡುಗಿ ಜೊತೆ ಈ ತರ ಮಾಡ್ಕೊಂಡು ಎಲ್ಲ ಪ್ರೂಫ್ ನಮ್ ತಂಗಿ ಫೋನ್ ಅಲ್ಲಿ ಇತ್ತು ಸರ್. ಅದಕ್ಕೋಸ್ಕರ ಅವರು ಎಲ್ಲ ಪ್ರೂಫ್ ಇದೆ ಅಂತ ಮರ್ಡರ್ ಮಾಡಿರೋದು ಸರ್. ಅವನು ನನ್ ತಂಗಿ ನಿಜವಾಗ್ಲೂ ಇದ್ದಿದ್ರೆ ನಿನ್ಗೆಲ್ಲಾ ಪ್ರೂಫ್ ಅವರು ಡಿಟೇಲ್ ಕೊಡ್ತಾ ಇದ್ರು. ಮೇಡಮ್, ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಮೇಡಮ್? ಮಕ್ಕಳೇನಾದ್ರು ಇದ್ರ? ಇಲ್ಲ ಸರ್, ಮಕ್ಕಳು ಏನಿಲ್ಲ. ಯಾಕೆಂದ್ರೆ 5 ವರ್ಷ ನನ್ಗೆ ಮಕ್ಕಳೇ ಬೇಡ, ಯಾಕೆಂದ್ರೆ ನನ್ಗೆ ತಾಕತ್ತಿಲ್ಲ, ನನ್ಗೆ ಮಕ್ಕಳೇ ಬೇಡ ಅಂತ ಹೇಳ್ತಾ ಇದ್ದ. ಯಾಕೆಂದ್ರೆ ಬೇರೆ ಹುಡುಗಿ ಅಫೇರ್ ಇತ್ತು ಅಲ್ವಾ, ಮಕ್ಳಿದ್ರೆ ಜಿಮ್ಮೆದಾರಿ ಬಂದ್ಬಿಡುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಇರ್ಲೇಬೇಕು ಇಲ್ಲಿ ಅಂತ ಅವ್ರ ಜಿಮ್ಮೆದಾರಿ ತಗೋತಾ ಇರ್ಲಿಲ್ಲ ಸರ್. ಅಂದ್ರೆ ಗಂಡನ ಎಲ್ಲಾ ವಿಚಾರಗಳು ಹೆಂಡತಿ ಹೊರಗಡೆ ಹಾಕ್ಬಿಡ್ತಾಳೆ ಅನ್ನೋದೇ ಕಾರಣನ ಅಂತ? ಅದೇ ಕಾರಣ ಸರ್, ಅದೇ ಕಾರಣ. ಹಾಕ್ತಾರೆ ಎಲ್ಲಾರ್ಗೆ. ಅವ್ರು ಏನ್ ಹೇಳಿದ್ರು, ಅಷ್ಟೇನು ಇದಾದ್ಮೇಲೆ ಅವ್ರು ಒಂದ್ ಚಾನ್ಸ್ ಕೊಡ್ತೀನಿ ಅಂತ ಕೊಟ್ಟಿದ್ರು ಸರ್. ಕೊಟ್ಟಿನಿ, ಏನು ಜಾಸ್ತಿ ಆಗಿದೆ ಅಲ್ವಾ, ಜಾಸ್ತಿ ಎಲ್ಲ ಪ್ರೂಫ್ ಎಲ್ಲ ಸಿಗ್ಬಿಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ಅವ್ರು ಮಾಡಿರೋದು ಸರ್ ಮರ್ಡರ್. ದಯವಿಟ್ಟು ನಮ್ಗೆ ಕಂಪ್ಲೇಂಟ್ ಮಾಡಿದೀವಿ ಸರ್, ಕಂಪ್ಲೇಂಟ್ ಮಾಡಿದೀನಿ, ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿದೀವಿ. ಬಟ್ ದಯವಿಟ್ಟು ನೀವು ಎಲ್ಲ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಯಾಕೆಂದ್ರೆ ಬಹಾರ್ ಆಸ್ಮಾಗೆ ಜಸ್ಟಿಸ್ ಕೊಡಿಸ್ಬೇಕು ಸರ್. ಯಾಕೆಂದ್ರೆ ಅವ್ರು ಆ ತರ ಹುಡುಗಿ ಇಲ್ಲ, ವೆಲ್ ಎಜುಕೇಟೆಡ್. ಜಮೀರ್ ಅಹಮದ್ ಸರ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ ಬಹಾರ್ ಆಸ್ಮಾ ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಯಾಕೆಂದ್ರೆ ಡೆತ್ ನೋಟ್ ಯಾಕೆ ಬರ್ತಾರೆ ಸರ್? ಸುಸೈಡ್ ಮಾಡಿದ್ರೆ ತಾನು ಡೆತ್ ನೋಟ್ ಬರೆಯೋದು. ಸುಸೈಡ್ ಇಲ್ಲ, ಇದು ಮರ್ಡರ್. ಎಜುಕೇಟೆಡ್ ಹುಡುಗಿ ಆತರ ಟಾರ್ಚರ್ ಅವ್ರು ಮಾಡಿದ್ರೇನು, ಇದು ಸುಸೈಡ್ ಮಾಡಿದ್ರೇನು ಡೆಡ್ ನೋಟ್ ಬರೀತಾರೆ. ವಿತೌಟ್ ಡೆಡ್ ನೋಟ್ ಸುಸೈಡ್ ಯಾರು ಮಾಡಲ್ಲ. ಯಾಕೆಂದ್ರೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಹಂಗೆ ಸುಸೈಡ್ ಮಾಡ್ಕೋತಾರೆ. ಬಟ್ ವೆಲ್ ಎಜುಕೇಟೆಡ್ ಹುಡುಗಿ ಬರೀತಾರೆ, ನೋಟ್ ಬರೀತಾರೆ.
ಅಲ್ವಾ, ಇವ್ರಿಗೆ ಒಬ್ರಿಗೆ ಯಾರು ಅವ್ರ ಹಸ್ಬೆಂಡ್ಗೆ ಇದು ಮಾಡಕ್ ಆಗಿಲ್ಲ, ಅದಕ್ಕೋಸ್ಕರ ಇದು ವಿಂಡೋನಲ್ಲಿ ಮಾಡಿರೋದು. ಹೈಟ್ ಎಷ್ಟೇ ಇರೋದು ಸರ್ ಅದು ವಿಂಡೋಗೆ, ಅದಕ್ಕೋಸ್ಕರ ಅವ್ರು ಮಾಡಿರೋದು. ಇದಿಷ್ಟು ಮೃತ ಬಾರ್ ಅಸ್ಮಾ ಅವರ ಸಹೋದರಿಯವರು ಮತ್ತು ಕ್ಯಾಮರಾ ಪರ್ಸನ್ ಮಧುಸೂದನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಬಹಾರ್ ಆಸ್ಮಾ ಕುಟುಂಬಸ್ಥರ ಮಾತುಗಳನ್ನ ಕೇಳಿಸಿಕೊಂಡ್ರೆ ಬಲವಾದಂತಹ ನಂಬಿಕೆ, ಖಂಡಿತವಾಗ್ಲೂ ನಮ್ಮ ಮನೆ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿನೇ ಆ ಡೆತ್ ನೋಟ್ ಆ ಜಾಗದಲ್ಲಿ ಸಿಕ್ಕಿಲ್ಲ. ಪತಿ ಬಶೀರೇ ಆಕೆಯನ್ನ ಕೊಲೆ ಮಾಡಿದ್ದಾನೆ, ಹಾಗಾಗಿ ಆತನಿಗೆ ಕಠಿಣ ಶಿಕ್ಷೆಯಾಗಬೇಕು. ಅಷ್ಟು ಚೆನ್ನಾಗಿ ಓದ್ಕೊಂಡಿದ್ದಂತಹ, ಒಳ್ಳೆ ಕೆಲಸದಲ್ಲಿದ್ದಂತಹ, ಕಮ್ಯುನಿಟಿಯಲ್ಲಿ ಸಹಾಯ ಮಾಡ್ತಾ ಇದ್ದಂತಹ ಅಸ್ಮಾ ಯಾಕೆ ಸಾವನ್ನಪ್ತಾಳೆ, ಯಾಕೆ ಸುಸೈಡ್ ಮಾಡ್ಕೊಳ್ತಾಳೆ? ಬಶೀರೇ ಇದರ ಹಿಂದೆ ಇದ್ದಾನೆ, ಆಕೆಯನ್ನ ಆತ ಕೊಲೆ ಮಾಡಿದ್ದಾನೆ, ಹಾಗಾಗಿ ಆತನಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳಿ ಕುಟುಂಬಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.